ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿತ್ರದುರ್ಗ ಅಂದ ತಕ್ಷಣ ನಮಗೆ ಕೋಟೆ ನೆನಪಾಗುತ್ತೆ. ಇನ್ನೊಂದು ವಿಶೇಷವಾದಂತ ವಿಷಯ ಜ್ಞಾಪಕ ಬರುತ್ತೆ. ಒಂದು ಲೆಜೆಂಡರಿ ಸಿನಿಮಾ ಜ್ಞಾಪಕ ಬರುತ್ತೆ. ಯಾವ್ದು ದುರ್ಗ? ಅದು ಸಾವಿನ ದೇಶ 12 ವರುಷ. ಎಸ್, ದುರ್ಗದ ಮಕ್ಕಳಿಂದ ಹಿಡಿದು ದೊಡ್ಡವರು ಕೇಳಿದ್ರು ಹೇಳ್ತಾರೆ ಆ ಚಿತ್ರ ನಾಗರ ಹಾವು ಅಂತ. ನನ್ನ ರೋಷ ಆ ಚಿತ್ರದ ವೈಭವವನ್ನ ಕಣ್ಣಾರೆ ಕಂಡು ಒಂದು ವಿಶಿಷ್ಟ ಪಾತ್ರದಲ್ಲಿ ಅಭಿನಯಿಸಿದಂತಹ ಹಿರಿಯ ಕಲಾವಿದರು ಗೌರವನೀಯ ಲಕ್ಷ್ಮೀ ದೇವ್ನವರು ನಮ್ಮ ಜೊತೆಗಿದ್ದಾರೆ. ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಪ್ರೀತಿ ಪೂರ್ವಕ ಚಪ್ಪಾಳೆಯನ್ನು ಸ್ವಾಗತಿಸಿ ಹಿರಿಯ ನಟಿ ಗೌರವನೀಯ ಲಕ್ಷ್ಮೀ ದೇವಮ್ಮನವರು. ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವಂತ ಜೀವ. ಅದು 90 ವರ್ಷ ಅವ್ರಿಗೇನೆ ಹೇಳ್ಬೇಕು ಅಂತಂದ್ರೆ. ಈ ವಯಸ್ಸಿನಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಲಿ ಅಭಿನಯಿಸ್ತಾ ಇದ್ದಾರೆ. ಅವರ ಉತ್ಸಾಹಕ್ಕೆ, ಅವರ ಎನರ್ಜಿಗೆ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಅಮ್ಮ, ನಾಗರಾವ್ ಚಿತ್ರ ಮರೆಯಕ್ ಆಗದಲ್ಲ ನಾವು. ಸಾವಿನ ದೇಶ 12 ವರುಷ. ಬರ್ಲಿ ನಮ್ಮ ವಿಷ್ಣುವರ್ಧನ್ ಸರ್ಗೆ. ನನ್ನ ರೋಷ. ಆ ಒಂದು ದೃಶ್ಯ ಏನಿದೆ, ಆ ದೃಶ್ಯ ಕಾವ್ಯ ಅಂತ ಚಿತ್ರ ನಾವೇನ್ ಕರಿತೀವಿ, ಅದು ಸಣ್ಣ ತುಣುಕನ್ನ ನೋಡ್ಕೊಂಬರೋಣ. ಏನಂತೀರಾ? ವಿಜಿ ಪ್ಲೀಸ್. ರಾಮಾಚಾರಿ, ಈ ಗುರು ಶಿಷ್ಯರ ಪರೀಕ್ಷೆಯಲ್ಲಿ ಗುರುಗೆ ಜಯ, ಈ ಪರೀಕ್ಷೆ ಶಿಷ್ಯರಿಗೆ ಜಯ. ಕನ್ನಡ ಚಿತ್ರರಂಗದ ವೈಭವಕ್ಕೆ ಸಾಕ್ಷಿಯಾದ ಮೇರು ಚಿತ್ರ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನಡೆದ ಚಿತ್ರ ಕಾವ್ಯ ನಾಗರಹಾವು. ಚಮೈನವರೇ, ನಿಮ್ ಶಿಷ್ಯನ ನಡವಳಿಕೆ ಯಾವ ಕ್ಷೇತ್ರಕ್ಕೆ ಮುಟ್ಟಿದೆ? ಕನ್ನಡ ಸಿನಿಮಾ ರಂಗದ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಡಗಾಲ್ ಅವರ ಕನಸಿನ ಕೂಸು. ಈ ರಾಮಾಚಾರಿನ್ ಕನಕೋ ಗಂಡು ಇನ್ನೂ ಹುಟ್ಟಿಲ್ಲ. ವಿಷ್ಣುವರ್ಧನ್ ಅವರು ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕನ್ನಡಿಗರಿಗೆ ಪರಿಚಯಗೊಂಡ್ರು. ಅವರ ಲುಕ್, ವಾಕಿಂಗ್ ಸ್ಟೈಲ್, ಮ್ಯಾನರಿಸಂ ಇಂದಿಗೂ ಕಣ್ಣಿಗೆ ಕಟ್ಟಿದಂತಿದೆ. ಈ ಶಿಲ್ಬೆ ಸಾಕ್ಷಿಯಾಗಿ ನಾನ್ ನಿನ್ ಮಾನಭಂಗ ಮಾಡೋ ಪ್ರಯತ್ನ ಪಟ್ನೆ. ರೋಷ ಉಕ್ಕಿಸುವ ಕಣ್ಣುಗಳು. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ? ನಿಮ್ ಶಿಷ್ಯ ಅಂತ ನೀಚ ಕೆಲಸ ಮಾಡ್ತಾರ ನಿಮ್ಗೆ? ಅಂಬರೀಶ್ ಜಲೀಲನಾಗಿ ಚಿರಪರಿಚಿತರಾದ ಚಲನಚಿತ್ರ. ಹೋಗು ಹೆಂಗಿದ್ರು ಸಾಯಂಕಾಲ ಎತ್ತ ಕಣ ಬರ್ತಿಯಲ್ಲ. ಈ ಜಲೀಲ ಬಲ ಬೀಸ್ತ ಅಂದ್ರೆ ಸಿಕ್ಕಿರ ಅಕ್ಕಿನೇ ಇಲ್ಲ ಕಣವ. ಬಾರೆ ಬಾರೆ ಎನ್ನುತ್ತಾ ಸ್ಲೋ ಮೋಷನ್ ಕ್ಯಾಮೆರಾದಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಿತ್ರ ಎಂಬ ಹೆಗ್ಗಳಿಕೆ. ನಾಗರಹಾವು ಬಿಡುಗಡೆಯಾಗಿ 52 ವರ್ಷ ಸಂದಿದೆ. ಇದೇ ನಾಗರಹಾವು ಚಿತ್ರದಲ್ಲಿ ಮಾರ್ಗರೇಟ್ ಅಮ್ಮನಾಗಿ ಲಕ್ಷ್ಮೀ ದೇವಮ್ಮನವರ ಅಭಿನಯವನ್ನು ಪ್ರೇಕ್ಷಕರು ಮರೆಯುವಂತಿಲ್ಲ. ಚಿತ್ರರಂಗದ ಹಾಸ್ಯ ದಿಗ್ಗಜ ಶ್ರೀ ನರಸಿಂಹರಾಜು, ಬಾಲಣ್ಣನವರಂತಹ ಹಿರಿಯ ತಲೆಮಾರಿನಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ನವರಸ ನಾಯಕ ಜಗ್ಗೇಶ್ ಸೇರಿದಂತೆ ಇತ್ತೀಚಿನ ತಲೆಮಾರಿನವರೆಗೆ ಕಲಾ ಸೇವೆ ಮಾಡುತ್ತಲೇ ಬಂದಿದ್ದಾರೆ. ಅಜ್ಜಿ, ನಂಗೊಂದು ಡೌಟ್. ಏನು? ನಿನ್ ಮೊಮ್ಮಗ ಯೋಗರಾಜ್ ಭಟ್ಟ? ಅಲ್ಲಪ್ಪ, ಸೂರ್ಯ. ಅವರ ನಟನಾ ಕೌಶಲ್ಯ, ಉತ್ಸಾಹ ಹೊಸ ತಲೆಮಾರಿಗೆ ಪ್ರೇರಣಾ ಶಕ್ತಿಯಾಗಿ ನಿಂತಿದೆ. ನಮ್ ಲಕ್ಷ್ಮಿ ಹಬ್ಬದ ಕೆಲಸ ಅನ್ನಲ್ಲ, ಮೊದ್ಲೇ ಮುಗಿಸಿರೋಳು. ಈ ಗಣೇಶೋತ್ಸವದ ವೈಭವಕ್ಕೆ ಸಾಕ್ಷಿಯಾಗಿರುವ ಲಕ್ಷ್ಮೀ ದೇವಮ್ಮನವರನ್ನು ಹೆಮ್ಮೆಯಿಂದ ಗೌರವಿಸುತ್ತಿದೆ ನಿಮ್ಮ ಜೀ ಕನ್ನಡ. ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ. ಈ ಹಿರಿಯ ಜೀವ 90ನೇ ವಯಸ್ಸಲ್ಲೂ ಅಭಿನಯದ ಆಸಕ್ತಿ ಕುಗ್ಗಿಲ್ಲ. ಪ್ರಾಯಶಃ ಇಡೀ ಭಾರತದ ಚಿತ್ರರಂಗದಲ್ಲೇನೆ ಲಕ್ಷ್ಮೀ ಅಮ್ಮನವರು ಒಂದು ಅಪರೂಪದ ಕಲಾವಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಅವರ ಇಡೀ ಜೀವನವನ್ನ ಚಿತ್ರರಂಗಕ್ಕೆ ಇಟ್ಟಿದ್ದಾರೆ. ಆ ಹಿರಿ ಜೀವನ ಇವತ್ತು ನಾವು ಸನ್ಮಾನಿಸುವಂತ ಸಂದರ್ಭ. ದಯವಿಟ್ಟು ಲಕ್ಷ್ಮೀ ನಿವಾಸದ ಕುಟುಂಬ ಎಲ್ಲರೂ ಬರಬೇಕು ಇವ್ರನ್ನ ಸನ್ಮಾನಿಸಕ್ಕೆ ಅಂತ ಕೇಳ್ಕೊಂತಾ ಇದ್ದೀನಿ. ಲಕ್ಷ್ಮೀ ನಿವಾಸ
ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಪೂಜನೀಯ ಶ್ರೀ 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 ಬಸವ ಕುಮಾರ ಸ್ವಾಮೀಜಿಗಳವರಿದ್ದಾರೆ. ಅವರು ತಮ್ಮ ಆಶೀರ್ವಚನವನ್ನ ನೀಡಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದೀನಿ. ಸ್ವಾಮಿಗಳ ದಯವಿಟ್ಟು ವೇದಿಕೆಗೆ ಪ್ಲೀಸ್. ಎಲ್ರಿಗೂ ಶರಣಾರ್ಥಿಗಳು. ನಿಜವಾಗ್ಲೂ ಅತ್ಯಂತ ಹೃದಯ ಸ್ಪರ್ಶಿ ಸಮಾರಂಭ. ನಮ್ಮ ಲಕ್ಷ್ಮೀ ದೇವಮ್ಮನವರ ಸನ್ಮಾನವನ್ನ ಇಡೀ ಜಿ ಕನ್ನಡ ಕುಟುಂಬದವ್ರು ನೀವು ಮಾಡಿದ್ರಲ್ಲ, ಮನುಷ್ಯರೆಲ್ಲ ದೇವರನ್ನ ಆರಾಧಿಸ್ತಾರೆ, ಅದು ಸಹಜ. ಆದರೆ ಕಲಾವಿದರನ್ನ ಆರಾಧಿಸ್ತಾರೆ ನಮ್ಮ ಕನ್ನಡ ನಾಡಿನಲ್ಲಿ. ಹಾಗಾಗಿ ಯಾರೋ ಒಬ್ರು ಚೆನ್ನಾಗಿ ಮಾತನಾಡಿದ್ರು ನಮ್ಮ ಕಲಾವಿದರು, ಅನ್ನ ತಿನ್ನೋದಕ್ಕಿಂತ ಹೆಚ್ಚಾಗಿ ಬಣ್ಣನೇ ಅವರು ಹೆಚ್ಚು ಹಚ್ಚಿದ್ದಾರೆ ಅನ್ನೋ ಮಾತು ತುಂಬಾ ಮನಸ್ಸಿಗೆ ನಾಡ್ತು. ನಮ್ಮ ಅನುಭವ ಮಂಟಪ ಚಿತ್ರದುರ್ಗದ ಶ್ರೀಮಠದಲ್ಲಿ ಈ ರೀತಿಯಾಗಿ ಶೃಂಗಾರಗೊಂಡಿದ್ದು ನಿಮ್ಮ ಜಿ ಕನ್ನಡದಿಂದ. ನಮ್ಮ ಅನುಭವ ಮಂಟಪ ಯಾವಾಗಲೂ ಈ ವೇದಿಕೆ ಕಲಾವಿದರನ್ನ ಪೋಷಿಸುವ ಆರಾಧಿಸುವಕ್ಕೆ ಮಹತ್ವ ಕೊಡ್ತದೆ. ಮತ್ತೆ ಏನು ಈ ಸೀರಿಯಲ್ ಬರ್ತಿದೆಯಲ್ಲ, ಲಕ್ಷ್ಮೀ ನಿವಾಸ ಗಣೇಶೋತ್ಸವ ಅನ್ನಂತ ಸೀರಿಯಲ್ಲು, ಬಹಳ ಜನ ಹಿರಿಯರು ವಯಸ್ಸಾದವರು ತುಂಬಾ ಹಾಸಿಗೆ ಮೇಲೆ ಮಲಗದಂತವ್ರು ತುಂಬಾ ಜನ ಸೀರಿಯಲ್ ನೋಡ್ತಾರೆ. ಯಾಕೆಂದ್ರೆ ಮಕ್ಳು ಯಾರು ಮಾತನಾಡ್ಸಲ್ಲ, ಮೊಮ್ಮಕ್ಕಳು ಮಾತನಾಡ್ಸಲ್ಲ, ಎಲ್ಲ ಬ್ಯುಸಿ ಇರ್ತಾರೆ. ಇವತ್ತೇನಾದ್ರೂ ಹಿರಿಯ ಜೀವಿಗಳಿಗೆ ಒಂದಿಷ್ಟು ಸಂತೋಷ ಸಮಾಧಾನ ಕೊಡೋದೇ ಈ ಸೀರಿಯಲ್ಗಳು. ಬಹಳಷ್ಟು ಜನ ಆ ದೃಷ್ಟಿಯಿಂದ ಸೀರಿಯಲ್ಗಳು ಅವಿಭಕ್ತ ಕುಟುಂಬದ ಬದುಕನ್ನ ಹೆಚ್ಚಿಸ್ತವೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ಮ ಆನಂದನ್ ನೋಡಿ ನಾನು ಟಿವಿಲಿ ನೋಡಿದ್ದೆ, ಪಟ 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 ಅವ್ರ ಚಿಕ್ಕ ವಯಸ್ಸಿನ ಮೂವಿಗಳು ನಾನು ನೋಡಿದ್ದು, ದೊಡ್ಡವರಾದಾಗ ಅವ್ರನ್ನ ನೋಡಿಲ್ಲ. ಆದ್ರೆ ವಿಶೇಷ ಅಂದ್ರೆ ಅವ್ರ ಮಗಳು ನೋಡ್ತಾ ಇದೀವಿ, ಅನಂತ್ನಾಗ್ ಜೊತೆಗೆ ಆ ಪಟ ಪಟ ಮಾತನಾಡೋದು ನೋಡ್ಬಿಟ್ರೆ ನಮ್ಗೆ ಇವತ್ತು ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು 100 ವರ್ಷ ಹೋದ್ರೂ ಆ ತರದ ಚಿತ್ರಣ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರ ವೇದಿಕೆ ಮೇಲೆ ಆ ಚಿಕ್ಕ ವಯಸ್ಸಿನ ತರನೇ ಪಟ 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 ಮಾತಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಜಿ ಕುಟುಂಬ ಇನ್ನೂ ಚೆನ್ನಾಗಿ ಬೆಳೆಯಲಿ ಅನ್ನುವಂಥ ಮಾತನ್ನ ಚಿತ್ರದುರ್ಗ ಮುರುಘಾ ಮಠ ಮತ್ತು ಕಲಾವಿದರಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದು ಯಾವಾಗಲೂ ಕೂಡ ನಿರಂತರ ಮುಂದುವರಿಲಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.